ಇವತ್ತು ಕಾಪಿ ಬಗ್ಗೆ ಮಾತಾಡೋಣ. ಯಾರ್ಯಾರು ಯಾವ್ಯಾವ ತರ ಕಾಪಿಗಳು ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ ಲೈಫಲ್ಲಿ? ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅದು ಹೇಳ್ತಾ ಹೋಗಿ. ಲೈಫಲ್ಲಿ ಕಾಪಿ ಕ್ಯಾಟ್ ಅಂತೀವಿ ಅಥವಾ ಕಾಪಿ ಅಂತೀವಿ. ಒಬ್ರು ಅಚೀವ್ ಮಾಡ್ತಿದ್ದಾರೆ ಅಂದ್ರೆ ಅವರಲ್ಲಿ ಏನೇನ್ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಎಲ್ಲ ಕ್ರಾಸ್ ಮಾಡ್ಕೊಳ್ತೀವಿ. ಓಕೆ, ಅದು ಕಾಪಿ ಆಗಲ್ಲ, ಅದು ಇನ್ಸ್ಪಿರೇಷನ್. ಅಚೀವ್ಮೆಂಟ್ ನ ನೀವು ಅವ್ರನ್ನ ಅದು ಅಚೀವ್ ಅಂತ ಅವ್ರನ್ನ ಆಲ್ರೆಡಿ ಮೇಲೆ ಇಟ್ಟಾಯ್ತು. ಅದನ್ನ ಅವ್ರು ಮಾಡೋದನ್ನ ನಾವು ಡ್ರೆಸ್ಸಿಂಗ್ ಸೇಮ್ ಅವ್ರು ಏನ್ ಮಾಡ್ತಾರೆ ಅದನ್ನೇ ಸೇಮ್ ಟು ಸೇಮ್ ಮಾಡೋದು. ಏನ್ ಚೇಂಜಸ್ ಇರುತ್ತೆ ಅದರಲ್ಲಿ? ನಿಮ್ದೇನ್ ಹೊಸ್ತನ ಇದೆ. ಈಗ ನಾನು ಯಾರೋ ಪ್ರಿಯ ಹೇರ್ ಸ್ಟೈಲ್ ಮಾಡಿದ್ದಾರೆ, ನಂಗೆ ಸೂಟ್ ಆಗುತ್ತೋ ಬಿಡುತ್ತೋ ನಾನು ಮಾಡೋದು. ಯಾರೋ ಒಂದು ಬಟ್ಟೆ ಹಾಕಿದ್ದಾರೆ, ನಂಗೆ ಇಷ್ಟ ಆಗುತ್ತೆ, ಅಂದ್ ಬಾಡಿ ಇದಕ್ಕೆ ಇಷ್ಟ ಆಗುತ್ತೋ ಇಲ್ವೋ ಸುಮ್ಮನೆ ಹಾಕೋದು. ಇದು ನಮಗೆ ನಮ್ಮ ಫ್ಯಾಷನ್ ಶೋಗಳಲ್ಲಿ ತುಂಬಾ ಫೇಸ್ ಮಾಡಿದ್ದೀನಿ. ಯಾವ ತರ ಅಂದ್ರೆ ಅದನ್ನ ನಾನು ಆಮೇಲೆ ಇದಕ್ಕೆ ಮಾಡ್ತೀನಿ. ಅಚೀವ್ಮೆಂಟ್ನ ನಾವು ಇದು ಮಾಡ್ಕೊಂಡು ಅದನ್ನ ಇನ್ಸ್ಪೈರ್ ಆಗಿ ತಗೊಂಡು ನಮ್ಮ ಸ್ವಂತ ತಂದಲ್ಲಿ ಅಚೀವ್ ಮಾಡೋದು ಬೇರೆ. ಈಗ ಅವ್ರದ್ದು ನ್ಯಾಷನಲ್ ಐಕಾನ್ ಮಾಡೆಲ್ ಹಂಟ್ ನಡೆಯುತ್ತೆ ಅಂತ ಎಕ್ಸಾಂಪಲ್ ಇಟ್ಕೊಳ್ಳೋಣ. ನ್ಯಾಷನಲ್ ಐಕಾನ್ ಅಂತ ಹೆಸರು ಸಮೇತ ಕಾಪಿ ಮಾಡ್ತಾರೆ. ನಾನು ಮೊನ್ನೆ ನೋಡಿದೆ, ನಮ್ಮ ಫೀಸ್ನು ಕಾಪಿ ಮಾಡಿದ್ದಾರೆ. ಅಂದ್ರೆ ಈ ಹೆಸರುನು ಕಾಪಿ ಮಾಡ್ತೀಯ, ಫೀಸ್ನು ಕಾಪಿ ಮಾಡ್ತೀಯ. ನಿಮ್ ನನಗೆ ತಲೆನಲ್ಲಿ ಏನು ಇಲ್ವಾ ವಸ್ತು? ಈಗ ನೀವು ಹೆಸರಿಡಿ ಅಂದಾಗ ಹಿಂಗೆ ಹೆಸರುಗಳು ಯೋಚನೆ ಮಾಡಿದ್ರಿ, ನೀವ್ ಯಾಕೆ ಬೇರೆಯವ್ರ ತರನೇ ಯಾಕೆ ಇರ್ಲಿಲ್ಲ, ಯುನಿಕ್ ಇರ್ಲಿ ಅಂತ. ಅಲ್ಲಿ ನಿಮ್ಮ ಯುನಿಕ್ನೆಸ್ ಏನ್ ಬಂತು? ಹಾಗಾಗಿ ಒಂದು ಮತ್ತೆ ಒಬ್ಬೊಬ್ರು ನಿಮ್ ಫ್ರೆಂಡ್ಸ್ ಇರ್ತಾರೆ, ನಿಮ್ ರಿಲೇಟಿವ್ಸ್ ಇರ್ತಾರೆ, ನೀವಂದ್ರೆ ಇಷ್ಟ ಇರಲ್ಲ, ಬಟ್ ನೀವ್ ಮಾಡಿದೆಲ್ಲ ಮಾಡ್ತಿರ್ತಾರೆ. ಹಾಕೋ ಡ್ರೆಸ್ ಎಲ್ಲ ಇಷ್ಟ, ಅದನ್ನ ಕಂಡ್ರೆ ಆಗಲ್ಲ. ಮತ್ತೆ ಅದು ಚೆನ್ನಾಗಿದೆ ಅಂತಾನು ಅವ್ರು ಹೇಳಲ್ಲ ನಿಮ್ಗಳಿಗೆ. ಆ ರೀತಿ ಕಾಪಿ ಮಾಡೋರು ಇರ್ತಾರೆ. ಇನ್ನ ಬಿಸ್ನೆಸ್ ಅಂತ ಬಂದವಾಗ ಮೇಕ್ ಓವರ್ ಕೋರ್ಸ್ ಬಂತು, ಬೂಮಿಂಗ್ ಅಲ್ಲಿ ಇತ್ತು ಮೇಕ್ ಓವರ್. ಎಲ್ಲರೂ ಮೇಕ್ ಓವರ್ ಆರ್ಟಿಸ್ಟೇ. ನಾನು ಅದನ್ನ ಕಾಪಿ ಅಂತ ಹೇಳ್ತೀನಿ. ನೀನು ಬೇರೆ ಟ್ಯಾಲೆಂಟ್ ಇರ್ಬೋದೇನೋ, ನೀನು ಆ ಫೀಲ್ಡಲ್ಲಿ ಟ್ರೈ ಮಾಡ್ಬೋದಿತ್ತು. ಇವ್ರು ಯಾರೋ ಮನೆ ಕಟ್ಟಿದ್ರು, ಇವ್ರು ಯಾರೋ ಅಕಾಡೆಮಿ ಮಾಡಿ ಏನೋ ಆಗ್ಬಿಟ್ರು, ನಾನು ಅದೇ ಆಗೋಣ. ಈ ಕಾಪಿ ಮಾಡ್ತಾರೆ. ಈಗ ಅದೇ ಮೇಕ್ ಓವರ್ ಆರ್ಟಿಸ್ಟು ಬ್ಯೂಟಿಷಿಯನ್ ಕೋರ್ಸ್ ಏನಂದಿದ್ರು ಗೊತ್ತಾ? ಬ್ಯೂಟಿಷಿಯನ್ ವಾಲಿ, ಅಲ್ಲಿ ಪಾರ್ಲರ್ ವಾಲಿ ಅಂತ ತುಂಬಾ ರೆಸ್ಪೆಕ್ಟ್ ಇಲ್ಲದೆ ತುಂಬಾ ಜನ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು. ನೀವು ಪಾರ್ಲರ್ ವಾಲಿಗಳು ಮೇಕಪ್ನ ಕಮ್ಮಿ ದುಡ್ಡಿಗೆ ಮಾಡಿ ನಮ್ಮ ಮಾರ್ಕೆಟಿಂಗ್ನ ಬೀಳ್ಸಿದ್ದಾರೆ ಅಥವಾ ಹಾಗೆ ಹೀಗೆ ಅಂತ. ಇವಾಗ ನಾನು ನೋಡಿರೋ ಮಟ್ಟಿಗೆ 60% ಜನ ಬ್ಯೂಟಿಷಿಯನ್ ಕೋರ್ಸ್ನ ಕಲ್ಸೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ಅವ ಪಾರ್ಲರ್ ವಾಲಿ ಅಲ್ವಾ ಈಗ? ಒಂದು ನನ್ಗೆ ಅಂದ್ರೆ ನಾನಿದನ್ನ ಕಾಪಿ ಅಂತ ಹೇಳ್ತೀನಿ. ಮೊನ್ನೆ ಒಬ್ರು ಸ್ಟುಡಿಯೋ ಓಪನ್ ಮಾಡಿದ್ರು, ಸಲೂನು. ಅವರು ಮೇಕ್ ಓವರ್ ಅಲ್ಲಿ ಫೇಮಸ್ ಇದ್ರು. ಹೆಸರುಗಳು ಬೇಡ, ಇನ್ಸ್ಟಿಟ್ಯೂಟ್ ನೇಮ್ಗಳು ಬೇಡ, ಅವ್ರದೇ ಒಂದು ಇದ್ರಲ್ಲಿ ಹೆಸರು ಮಾಡಿದ್ರು. ಅವ್ರು ಹೇಳ್ತಾರೆ, ಇಷ್ಟು ವರ್ಷ ಅವ್ರು ಯಾವ ವಿಡಿಯೋದಲ್ಲಿ ಅವ್ರು ಹೇಳಿಲ್ಲ, ನನಗೆ 11-20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸಲೂನ್ ಫೀಲ್ಡಲ್ಲಿ ಅಂತ. ಅದೇ ಬ್ಯೂಟಿಷಿಯನ್ ಕೋರ್ಸ್ ಸ್ಟಾರ್ಟ್ ಮಾಡಿದವಾಗ ಹೇಳ್ತಿದ್ದಾರೆ, ನನಗೆ ಈ ಫೀಲ್ಡಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಇತ್ತು ಅಂತ. ಅಂದರೆ ಅಲ್ಲಿವರೆಗೂ ಪ್ರೊಫೆಷನ್ನೇ ಹೇಳ್ಕೊಂಡಿಲ್ಲ ಅವರು. ನನ್ನ ಬ್ಯೂಟಿಷಿಯನ್ ಕೋರ್ಸ್ ನನಗೆ ಗೊತ್ತು, ನನ್ನ ಸಲೂನ್ ಇದೆ, ಅಲ್ಲಿವರೆಗೂ ನಾನು ಮೇಕವರ್ ಆರ್ಟಿಸ್ಟು, ಮೇಕವರ್ ಎಜುಕೇಟರು, ಮೇಕಪ್ ಎಜುಕೇಟರ್ ಅದನ್ನೇ ಹೇಳ್ಕೊಂಡಿದ್ದವರು ಸಡನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದವಾಗ ಮಾತ್ರ ಯಾಕೆ ಬರುತ್ತೆ? ಅಂದರೆ ಅಲ್ಲಿವರೆಗೂ ನೀವು ಅದು ಮಾಡಿದ್ರೂ ಹೇಳ್ಕೊಂಡಿಲ್ಲ, ಬಟ್ ಈಗ ಅದು ಬೂಮಿಂಗಲ್ಲಿದೆ ಅಂತ ನೀವು ಬಂದಿದ್ದೀರಾ. ನಾನು ಅದನ್ನು ಬೇರೆಯವ್ರು ನೀವು ಕಾಪಿ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀನಿ. ಆಗ ಮೇಕವರ್ ಆರ್ಟಿಸ್ಟ್ ಯಾಕೆ ಅದೇ ಫೀಲ್ಡಲ್ಲಿ ಇರ್ಬೋದಿತ್ತಲ್ಲ. ನೀವೆಷ್ಟೇ ಅವಮಾನ ಮಾಡಿದ್ರು ನಾವಿರ್ಲಿಲ್ಲ, ಬಿಡಿ, ಇಂಡಸ್ಟ್ರಿನಲ್ಲಿ ಇರಲಿಲ್ಲ, ನಾವು ಹೊರಗಡೆ ಇದ್ವಿ. ಅದೇ ಚಿಕ್ಕ ಪುಟ್ಟ ಪಾರ್ಲರ್ ಇಟ್ಕೊಂಡಿರೋರಿಗೆ ಎಷ್ಟು ಇನ್ಸಲ್ಟ್ ಆಗಿರ್ಬೋದು, ಅದು ಚೆನ್ನಾಗಿ ಇಟ್ಕೊಂಡಿರೋರ್ಗೂ ಮಾಡಿರ್ತಾರೆ. ಯಾಕೆಂದರೆ ಬ್ಯೂಟಿಷಿಯನ್ ಅಂದ್ರೆ ಏನೋ ಒಂಥರ ಅಂತ ನೋಡಿದ್ದಾರೆ ಮೇಕವರ್ ಆರ್ಟಿಸ್ಟ್ಗಳು. ಯಾಕೆಂದ್ರೆ ಅವ್ರ ಪ್ರೊಫೈಲಲ್ಲಿ ವಿಡಿಯೋಗಳಿದೆ, ಎಸ್ಪೆಷಲಿ ನಾರ್ತ್ ಇಂಡಿಯನ್ಸ್. ಹಿಂದಿನಲ್ಲಿ ಜಾಸ್ತಿ ಲ್ಯಾಂಗ್ವೇಜಲ್ಲಿ ಕನ್ನಡದವರು ಮಾಡಿದ್ದಾರೆ, ಬೆಂಗಳೂರಿಯನ್ಸು ಮಾಡಿದ್ದಾರೆ. ಆ ರೀತಿ ಇರುತ್ತೆ. ಆ ಕಾಪಿ ಬಿಡೋಣ. ನೀವು ಸಲೂನ್ ಮಾಡ್ತೀರಾ, ನಿಮ್ಮನ್ನು ನೋಡಿ ಕಾಪಿ ಮಾಡ್ತಾರೆ, ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ನೀವು ಹೊಸ ಐಡಿಯಾ ಮಾಡಿ. ಸೇಮ್ ಬಿಟ್ಟು ಆಫರ್ ಕಾಪಿ ಮಾಡ್ತಾರೆ ಗೊತ್ತಾ ನಿಮಗೆ? ನೀವೇನು ಆಫರ್ ಹಾಕ್ತೀರಾ ಅದೇ ಆಫರ್ಗಳಾಗ್ತಾರೆ. ಅಂದ್ರೆ ಬಟ್ ನಾನು ನಿಮಗೆ ಏನು ಕಲಿಸಿದೀನಿ ಹೇಳಿ? ನಿಮ್ಮ ಲೋಕಾಲಿಟಿನಲ್ಲಿ ಏನು ಜಾಸ್ತಿ ರನ್ ಆಗುತ್ತೆ, ಆ ಸೀಸನಿಗೆ ಯಾವ ಥರ ರನ್ ಆಗುತ್ತೆ ಅದನ್ನು ಮಾಡಿ ಅಂತ ಹೇಳಿದ್ದೀನಿ. ಇವರು ಏನಂತ ಕೆಲವೊಬ್ರು ಬಿಡಿ ಪಾಪ, ಕೆಲವೊಬ್ರಿಗೆ ಏನಾಗುತ್ತೆ, ಅವ್ರಿಗೆ ನಾಲೆಡ್ಜ್ ಇರಲ್ಲ, ಎಜುಕೇಶನ್ ಕಮ್ಮಿ ಇರುತ್ತೆ ಲೇಡೀಸು, ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅವಾಗ ಅದೇನು ಹೆಸರಿರುತ್ತೆ ಅದಕ್ಕೆ ಇವ್ರ ಹೆಸರು ಹಾಕೋಬಿಡ್ತಾರೆ ಬೋರ್ಡ್ಗೆ, ಮುಂದಕ್ಕೆ ಅದನ್ನೇ ಇಟ್ಕೋತಾರೆ.
ಮತ್ತೆ ಅವ್ರೇನು ಆಫರ್ ಮಾಡ್ತಾರೆ ಅದನ್ನೇ ಹಾಕ್ತಾರೆ. ಅವರು ಮೇಕ್ ಓವರ್ ಆರ್ಟಿಸ್ಟ್ ಕೋಟ್ ಹಾಕೊಂಡ್ರೆ ಅವರು ಕೋಟ್ ಹಾಕೊಂತಾರೆ. ಆದ್ರೆ ಆ ಕೋಟ್ ಏನು, ಯಾಕೆ, ನನ್ಗೆ ಯಾವ್ದು ಸೂಟ್ ಆಗುತ್ತೆ, ನಂಗೆ ನನ್ಗೆ ನಿಜವಾಗ್ಲೂ ಕಾಸ್ಟ್ಯೂಮೇ ಇಷ್ಟ ಇಲ್ಲ. ಬ್ರೇಸರ್ ಕಾಸ್ಟ್ಯೂಮೇ ಒಂಚೂರು ಇಷ್ಟ ಇಲ್ಲ. ನಂಗೆ ಇಷ್ಟ ಇಲ್ಲ ಅಂದ್ರೆ ಇರೋದು ಒಂದೇ ಒಂದು ಬ್ರೇಸರು, ಅದನ್ನು ನಾನು ಹಾಕಲ್ಲ, ಹಾಗೆ ಇಟ್ಟಿದ್ದೆ. ನಂಗೆ ಹೇಗೆ ಅಂದ್ರೆ ಎಲ್ಲರಿಗೂ, ನನ್ನ ಸ್ಟೂಡೆಂಟ್ ನೀವೆಲ್ಲ ಹೇಗಿರ್ಬೇಕಂತಂದ್ರೆ, ನಿಮ್ಮ ಬಟ್ಟೆ, ನಿಮ್ಮ ಸಲೂನು, ನಿಮ್ಮ ಹೇರ್ ಸ್ಟೈಲು, ಯಾರೋ ಕಲರ್ ಮಾಡಿದ್ರು ಅಂತ ನೀವು ಮಾಡಬೇಡಿ. ಎಲ್ಲರೂ ಕಲರ್ ಮಾಡಿರೋ ಸೀಸನ್ ನೀವು ಕಲರ್ ತೆಗೆದ್ಬಿಡಿ. ಎಲ್ಲರೂ ಹೇರ್ ಸ್ಟ್ರೈಟ್ನಿಂಗ್ ಮಾಡಿದಾಗ ನೀವು ಮಾಡಬೇಡಿ. ಒಂದೊಂದು ಸೀಸನ್ಗಳು ಬರುತ್ತೆ, ಶಾರ್ಟ್ ಹೇರ್ ಇರುತ್ತೆ, ಲೆಂತ್ ಇರುತ್ತೆ, ಯಾವುದು ಏನಿರಲ್ಲ ಆದರೆ ನೀವು ಯುನಿಕ್ ಆಗಿರಿ. ನಿಮ್ಮನ್ನು ನೋಡಿ ಅವ್ರು ಕಲೀಲಿ, ನಿಮ್ಮನ್ನು ನೋಡಿ ಅವ್ರು ಮಾಡಲಿ. ಇದು ಕಾಪಿ ಮಾತ್ರ ಮಾಡಬೇಡಿ. ಇನ್ನು ಮಾಡೆಲ್ಸ್ ಬರ್ತಾರೆ, ನಮ್ಮಲ್ಲಿ ಮಾಡೆಲ್ಸ್ ಬರ್ತಾರೆ, ವಿನ್ ಆಗಲ್ಲ. ಅವರೆಲ್ಲ ಕೆಪಾಸಿಟಿ ಇದ್ರೆ ಒಂದಲ್ಲ ಇನ್ನೊಂದ್ ಕಡೆ ಮಾಡೆಲ್ಸ್ ಇರ್ತಾರೆ ಆಯ್ತಾ. ಈಗ ನೀವು ಮಾಡೆಲ್ ನಮ್ಮ ತಿಬ್ಬಸ್ಕಪ್ಪಿಗೆ ಬಂದ್ರಿ, ಅಲ್ಲೇನಾಯ್ತು, ನೀವು ವಿನ್ ಆಗಲಿಲ್ಲ, ಇನ್ನೊಬ್ರು ಯಾರೋ ವಿನ್ ಆದ್ರು. ಆ ವಿನ್ ಆದವ್ರನ್ನ ಬಿಡ್ತೀರಾ. ಯಾರು ವಿನ್ ಆಗಿಲ್ಲ ಅವರೆಲ್ಲ ಒಂದು ಟೀಮ್ ಮಾಡ್ಕೊಂತೀರಾ. ಟೀಮ್ ಮಾಡ್ಕೊಬಿಟ್ಟು ಏನು ಮಾಡ್ತೀರಾ, ನಾವು ಬೇರೆ ಕಡೆ ಹೋಗೋಣ, ಅಥವಾ ಬೇರೆ ಫೀಸ್ ಇರೋ ಕಡೆ, ಅಥವಾ ನಾವೇ ಒಂದು ಶೋ ಮಾಡೋಣ ಅಂತ ಹೋಗ್ತಾರೆ. ಮಾಡಿದ್ದಾರೆ ಒಬ್ರಿಬ್ರು. ಹೇಗೆ ಸೇಮ್ ಚೇಂಜಸ್, ಏನೋ ಒಂದು ಐಕಾನ್. ಯಾಕಂದ್ರೆ ಆಲ್ರೆಡಿ ನಾವು ನ್ಯಾಷನಲ್ ಐಕಾನ್ ರಿಜಿಸ್ಟರ್ ಆಗಿದೆ, ಅದು ಯಾರು ಮಾಡಕ್ಕೆ ಅದು. ಮತ್ತೆ ಫ್ಯೂಚರ್ ಮಾಡೆಲ್ ಅಂತ ಇದ್ವಿ, ಅದನ್ನೇ ಇಲ್ಲ ಕರ್ನಾಟಕ ಐಕಾನ್, ಇಂಡಿಯನ್ ಐಕಾನ್, ಬ್ಯೂಟಿ ಐಕಾನ್, ಆ ರೀತಿ. ನಾನು ಹೇಳೋದು, ನೀವೇನಾದ್ರೂ ನಮ್ಮ ಟೀಮಿಗೆ ಬಂದಿಲ್ಲ ಅಂದಿದ್ರೆ, ನೀವು ಮಾಡ್ಕೊಂಡಿದ್ರೆ ನಮಗೆ ಅದಕ್ಕೂ ಸಂಬಂಧ ಇರಲಿಲ್ಲ. ನೀವು ಅದೇ ಶೋ ಅಟೆಂಡ್ ಮಾಡಿಬಿಟ್ಟು ಅದೇ ನೇಮ್ನ ಕಾಪಿ ಮಾಡೋದು ಕಾಪಿ ತಾನೇ ಆಯಿತಾ. ಇದು ನಾನು ನಾರ್ಮಲಿ ನಿಮಗೆ ನಾಲೆಡ್ಜಿಗೆ ಹೇಳ್ತಾ ಇರೋದು. ಬಿಸ್ನೆಸ್ಸಲ್ಲಿ ಪಕ್ಕದಲ್ಲಿ ನಿಮ್ಮನ್ನು ಯಾರಾದರೂ ಕಾಪಿ ಮಾಡಿದರೆ ಹೆದರ್ಕೋಬೇಡಿ. ಯಾಕೆಂದರೆ ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ದರೆ, ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇದ್ದರೆ ತಂತಾನೇ ನೀವು ಗೆಲ್ತೀರ. ಅದು ತಂತಾನೇ ಬರುತ್ತೆ. ಅದು ಹೇಗೆ ಅಂತಂದರೆ, ನಾನು ನೀವು ಏನು ಕಲಿಸಿದ್ದೀನಿ ಅಂದರೆ ನಿಮ್ಗಳಿಗೆ ಕೋರ್ಸಲ್ಲಿ ಇಂಥದ್ದು ಬರುತ್ತೆ, ಇನ್ನು ಹೀಗೆ ಮಾಡಬೇಕು, ಅದಷ್ಟೇ ಕಲಿಸಿಲ್ಲ ನಾನು ನಿಮಗೆ. ಅವ್ರನ್ನ ಹೇಗೆ ಹಾಗೆ ಬಂದರೆ ಹೀಗೆ ಅಟೆಂಡ್ ಮಾಡ್ಬೋದು, ಹೀಗೆ ಬಂದರೆ ಇನ್ನೇನು ಮಾಡ್ಬೋದು, ಅವೆಲ್ಲ ಟೆಕ್ನಿಕ್ಗಳನ್ನ ಕಲಿಸಿದ್ದೀನಿ. ಇದೆಲ್ಲನೂ ನೀವು ಅವಾಗ ಯೂಸ್ ಮಾಡ್ಕೋಬೇಕು. ಆಮೇಲೆ ಪ್ಯಾನಿಕ್ ಆಗಬಾರ್ದು. ಬೈ ಮೀನ್ಸ್ ಇನ್ನೊಬ್ರು ಪಕ್ಕದಲ್ಲಿ ಬಂದ್ರೂ ಪ್ಯಾನಿಕ್ ಆಗಬಾರ್ದು. ಆ ಹಬ್ಬ ಅಂದ್ರೆ ಆಫರ್ ಕೊಟ್ಟು ಎಷ್ಟು ದಿನ ಹೇಳ್ಕೊಬೋದು ಅವ್ರನ್ನ. ನೀವು ಕೆಲಸದಲ್ಲಿ ಗುರುತಿಸ್ಕೊಳ್ಳಿ, ಕೆಲಸ ಸರ್ವೀಸು, ಅದರಲ್ಲಿ ಕೆಲವೊಂದು ಸಲ ಅತಿ ಕ್ಲೋಸ್ ಆಗೋಕ್ಕೂ ಆಗಲ್ಲ, ಕೆಲವೊಂದು ಸಲ ಮಾತಾಡದೇ ಇರೋ ಹಾಗೂ ಇಲ್ಲ. ನಮಗೆ ಮಣಿಪುರಿ ಗರ್ಲ್ಸ್ ಅವ್ರು ಇವರು ಅಂತೆಲ್ಲ ಸಲೂನಲ್ಲಿ ಅವರು ಒಬ್ರು ಬಂದು ಏನು ವ್ಯತ್ಯಾಸ ಬರಲ್ಲ. ಒಳ್ಳೆ ಸರ್ವಿಸ್ ಕೊಟ್ಟರೆ ಸಾಕಾಗುತ್ತೆ. ಬಟ್ ನೀವು ದುಡ್ಡು ಇನ್ವೆಸ್ಟ್ ಮಾಡಿದ್ದೀರಾ, ನೀವೇ ಇರಬೇಕಲ್ಲಿ. ನಿಮ್ಮನ್ನು 10 ಜನ ಎಂಪ್ಲಾಯ್ಸ್ ಬರಲಿ, ನಿಮ್ಮನ್ನೇ ಕೇಳ್ಕೊಬರೋ ಥರ ನೀವು ಇಟ್ಕೋಬೇಕಲ್ಲಿ. ನೀವು 1000 ಬ್ರಾಂಚ್ ಮಾಡಿ, 1000 ಬ್ರಾಂಚಲ್ಲೂ ನಿಮ್ಮನ್ನೇ ಬಂದು ಕೇಳಬೇಕು ಅವರು. ಯಾವ ಕಾರಣಕ್ಕೂ ಯಾಕೆ ನಾನು ನಿಮ್ಗಳನ್ನೂ ಅಷ್ಟೇ ಒಂಚೂರು ಅವಾಯ್ಡ್ ಮಾಡ್ತೀನಿ ಅಂತಂದರೆ, ಅದು ತುಂಬ ಮಿಸ್ ಹೊಡೆಯುತ್ತೆ. ನಿಮಗೆ ಅನ್ನಿಸ್ಬೋದು ಇವ್ರು ಯಾಕೆ ಹಿಂಗೆ ಆಡ್ತಾರೆ, ಏನಾಗ್ಬಿಡುತ್ತೆ ಅಂತ. ಇಲ್ಲ, ಬಿಸ್ನೆಸ್ ಮೇಲೆ ಹೊಡ್ತಾ ಬೀಳುತ್ತೆ ಅದು. ಸೊ ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಯಾಕೆಂದರೆ ನಾನು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿದ್ದೀನಿ. ನಾವು ಟೀಮಲ್ಲೂ ಅಷ್ಟೇ. ಯಾಕೆ ತಿಬ್ಬಸ್ಬಿಟ್ಟು ಬೇರೆಯವ್ರನ್ನ ಒಳಗಡೆ ಬಿಟ್ಕೊಳ್ಳಲ್ಲ ಅಂದರೆ, ನಾವು ಏನು ಮಾಡ್ತೀವಿ ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಎಲ್ಲನೂ ಸೇಮ್ ಡೇಟಾ ಮಾಡ್ತಾರೆ. ಅವರಲ್ಲಿ ಟ್ಯಾಲೆಂಟ್ ಇದ್ದು ಮಾಡಿದರೆ ಓಕೆ, ಏನೋ ಒಂದು. ಅವ್ರು ಬೇರೆ ಇನ್ನೆಲ್ಗೂ ಡಿಸರ್ವ್ ಇರ್ತಾರೆ, ಇನ್ನೂ ಬೆಟರ್ ಡಿಸರ್ವ್ ಇರ್ತೋ ಏನೋ, ಯಾಕೆ ಸುಮ್ಮನೆ ಅಂತ ಆ ರೀತಿ. ಹಾಗಾಗಿ ನಾನೊಂಚೂರು ನಿಮ್ಗಳನ್ನ ಹಾಗೆ ಸ್ವಲ್ಪ ಟೈಮ್ಸ್ ನಾನು ರೂಢ ಮಾಡಿದ್ದೀನಿ. ನೀವು ಹಾಗೆ ಇರಬೇಕು. ಯಾರೋ ಒಬ್ಬರು ನಿಮ್ಮ ಹತ್ರ ಕಲಿಯೋಕ್ಕೆ ಬಂದರು, ಯಾರೋ ಒಬ್ಬರು ನಿಮ್ಮ ಹತ್ರ ಸೇರಿಕೊಂಡ್ರು, ಚೆನ್ನಾಗಿರಿ, ಕ್ಲೋಸ್ ಆಗಿರಿ. ಆದರೆ ನಿಮ್ಮ ಕ್ಲೈಂಟ್, ನಿಮ್ಮ ದುಡ್ಡಿನ ವ್ಯವಹಾರ, ಅವರು ಸಪ್ರೇಟು, ಅವ್ರ ಮಧ್ಯೆ ನೀವು ಇರಬೇಕು. ಅವ್ರುಗಳು ಕಮ್ಯುನಿಕೇಟ್ ಮಾಡೋಕ್ಕೆ ಬಿಡಬಾರ್ದು, ಕಂಪಲ್ಸರಿ. ಅದೂ ಒಂದು ಹಾಕ್ಬಿಡಿ. ನೀವೇನಾದ್ರು ಎಂಪ್ಲಾಯ್ ಇಟ್ಕೊಂಡ್ರೆ ಹೋಮ್ ಸರ್ವಿಸ್ ಕೊಡಲ್ಲ. ಕೊಡೋದಿದ್ರೆ ನಿಮಗೂ ಕಾಲ್ ಮಾಡಲಿ, ಓಕೆನಾ? ಯಾಕೆಂತಂದರೆ ಅವರು ಕೇಳ್ತಾರೆ, ಹೋಮ್ ಸರ್ವಿಸ್ ಬರ್ತೀರಾ, ಮಾಡ್ತೀರಾ ಅಂತ. ನೀವು ಬೋರ್ಡ್ ಹಾಕ್ಬಿಡಿ ಹೋಮ್ ಸರ್ವಿಸ್ ಕೊಡಲ್ಲ ಅನ್ನೋದು ಅಲ್ಲೇ ಗೊತ್ತಾಗುತ್ತಾ. ಅದು ನೆನಪಲ್ಲಿ ಇಟ್ಕೊಳ್ಳಿ. ಹೌದು, ಅವ್ರು ಬಡವರ ಬಂದು ಏನು ಹೇಳ್ಕೊತಾರೆ ಹಂಗೆ ಕೊನೆಗಿರಲ್ಲ ಅವರು. ಯಾಕೆ ಅದು ನಾವಾದರೂ ಅಷ್ಟೇ. ಏನು ಗೊತ್ತಿಲ್ಲದಾಗ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಹೇಗಿರ್ತೀವಿ, ಅಥವಾ ಏನೋ ಒಂದು ಗೊತ್ತಿಲ್ಲದಿರೋ ಎಂಟ್ರು ಈಗ ಹೊಸ್ದಾಗಿ ಮದುವೆ ಆದಾಗ ಹೇಗಿರ್ತೀವಿ, ಅಭ್ಯಾಸ ಆದಮೇಲೆ ಹೆಂಗೆಲ್ಲ ರೊಟ್ಟಿ ಹಾಕೊಂಡು ಹಾಗೆ ಅದು ಆ ಥರ ಇರುತ್ತೆ. ಅಲರ್ಟ್ ಆಗಿರಿ. ಯಾಕೆಂದರೆ ಲಕ್ಷಾಂತರ ರೂಪಾಯಿ ಹಾಕಿರ್ತೀರಿ. ಮತ್ತು ಅದಕ್ಕೆ ಅಂತ ನೀವು ಅಷ್ಟು ಬೇಗ ಎದ್ದು ಹೋಗಿ ಕೆಲಸ ಮಾಡಿ, ಅದಕ್ಕೆ ಅಂತಲೇ ನೀವು ದಿನಪೂರ್ತಿ ಮಾಡ್ತಾ ಇರ್ತೀರ. ಅಲ್ಲಿ ಯಾರೋ ಬಂದು ವರ್ಕೌಟ್ ಮಾಡ್ಕೊತಾರೆ ಅಂದರೆ ಇಲ್ಲ. ಯಾಕೆ ನನಗೆ ಅದು 1000% ಮಾಡಿಬಿಟ್ಟಿದ್ದಾರೆ ಅನ್ನೋದನ್ನು. 100% ನಿಂತಿಲ್ಲ ಅದು. ಸುಜಾತ ಬಂದು ನನಗೆ 1000% ಬುದ್ಧಿ ಕಲಿಸೋಗಿದ್ದಾರೆ.
ಇಡೀ 80% ಇದು ಕ್ಲೈಂಟ್ಸ್ ಅವ್ರ ಕಡೆಗೆ ಮಾಡ್ಕೊಂಡಿರೋದು. ಅದರಲ್ಲಿ 50% ಎಂಪ್ಲಾಯ್ಸ್ ಗೊತ್ತೇ ಇಲ್ಲ, ನನಗೆ ಗೊತ್ತಿಲ್ಲದೆ ಅವ್ರು ಮಾಡ್ತಿದ್ದಾರೆ ಅಂತ. ಅಲ್ಲಿವರೆಗೂ ಆಮೇಲೆ ಎಷ್ಟೋ ಜನ ಎಂಪ್ಲಾಯ್ಸ್ ನಾನು ಸೇಲ್ ಮಾಡ್ಬಿಟ್ಟಿದ್ದೀನಿ ಅವ್ರಿಗೆ ಅಂತ ಅನ್ಕೊಂಡಿದ್ದೆ. ಅವ್ರು ಅದೇ ಹೇಳಿರೋದು, ನಾನು ತಗೊಂಡೆ. ಅದಕ್ಕೆ ನೀವು ಯಾರನ್ನಾರು ಬಿಟ್ಟು ಹೋದ್ರೆ ಮಿನಿಮಮ್ 3 ದಿನ 4 ದಿನ ಇಲ್ಲ ಬಾಗ್ಲಕೊಂಡು ಹೋಗ್ಬಿಡ್ತಾರೆ. ಅವರು ಒಂದು ಮಾಮೂಲಿ ಆಗೋ ಕೇಳ್ಬೋದು, ಅಥವಾ ಅವರು ಅಂಥವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹೇಗೆ ಅಂದರೆ, ಈಗ ಒಂದು ಡೋರು, ಇದು ಒಂದು ದೊಡ್ಡ ಸಲೂನ್ ಅಂದ್ಕೊಳ್ಳಿ, ಒಂದು ರಿಸೆಪ್ಷನ್ ಇರುತ್ತೆ, ಮ್ಯಾನೇಜರ್ ಯಾರೋ ಒಬ್ಬ ಇರ್ತಾನೆ, ಇಲ್ಲೊಂದು ಸರ್ವಿಸ್ ಇದೆ ಅಂತ ಹೇಳ್ತಾರೆ, ಏನೋ ಒಂದು ಸ್ವಲ್ಪ ಸರ್ವಿಸು. ಈಗ ನಿಮಗೆ ಕರ್ಕೊಂಡು ಒಳಗಡೆ ನೀವು ಅವ್ರನ್ನ ಕರ್ಕೊಂಡು ಒಳಗಡೆ ಹೋದ್ರಿ. ಒಳಗಡೆ ಹೋದ್ಮೇಲೆ ನೀವು ಎಕ್ಸ್ಟ್ರಾ ಸರ್ವಿಸ್ ಮಾಡ್ಕೊಂಡಿರ್ತೀರಾ. ಬಟ್ ಅಲ್ಲಿ ಬಂದು ಪೇ ಮಾಡೋದಕ್ಕೆ ಕಮ್ಮಿ ಹೇಳಿರ್ತಾರೆ ಅವರು, ಯಾರು ಪ್ರಿಯ ಬಂತು. ನೀವೇನು ಹೇಳ್ತೀರಾ, ಫೇಶಿಯಲ್ಲು, ಬ್ಲೀಚು, ಪೆಡಿಕ್ಯೂರು, ಅದು ಇದು ಎಲ್ಲಾನು ಮಾಡಿಸ್ಬೋದು. ಪೆಡಿಕ್ಯೂರಲ್ಲಿ ಆಚೆ ಗೊತ್ತಾಗ್ಬಿಡುತ್ತೆ, ಆಚೆ ಬಂದು ಮಾಡೋದು. ಒಳಗಡೆ ಏನಾದ್ರು ಎಕ್ಸ್ಟ್ರಾ ಸರ್ವಿಸ್ ತಗೊಂಡು ಅವ್ರಿಗೆ ಅಲ್ಲೇ ಕೊಟ್ಬಿಡ್ತೀರಾ. ಅಲ್ಲಿ ಕ್ಯಾಮ್ರಾ ಇರಲ್ಲ, ಬೆಡ್ಡಲ್ಲಿ ಕ್ಯಾಮ್ರಾ ಇರಲ್ಲ, ಅಥವಾ ಅವ್ರಿಗೆ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ. ಆ ಥರನೂ ಆಗಿದೆ, ಆಗ್ತಿದೆ ಸಹ. ಇಲ್ಲಿ ಬಂದು ಬಿಲ್ಲಿಂಗಲ್ಲಿ ಕಮ್ಮಿ ಏನಾಡು ಸರ್ವಿಸ್ ಕಮ್ಮಿ ಹೇಳೋದು. ಫೇಶಿಯಲ್ ಟೈಮ್ 1 ಅವರ್ ಒಳಗಡೆ ಅಲ್ಲೇನೋ ಕಾಲಿರ್ಬೋ ಅಂತ ಸ್ಕೂಲ್ ಮುಂದೇನೋ ಮಾಡೋದು, ಬ್ಯಾಗ್ ಇನ್ನೇನೋ ಮಾಡಿರ್ತಾರೆ. ಆ ರೀತಿ ಹೇಳಿದವಾಗ ಅಂಥವ್ರು ಬಂದು ಮತ್ತೆ ಅವ್ರ ಹೆಸರನ್ನೇ ಕೇಳ್ತಾರೆ. ಆ ರೀತಿಯವರು ಕೇಳಿರ್ತಾರೆ. ಮತ್ತು ಇನ್ನು ಕೆಲವೊಬ್ಬರು ಆದರೆ ಓಕೆ ಚೆನ್ನಾಗಿ ಮಾಡಿರ್ತೀರ, ಇಷ್ಟ ಆಗಿರುತ್ತೆ ಅಂತ ಕೇಳಿರ್ತಾರೆ. ಬಟ್ ಇಲ್ಲಂತೂ ಕಂಪಲ್ಸರಿ ಯಾರಿಗೂ ನಂಬರ್ ಕೊಡೋದೇ ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಿ ಅಷ್ಟೇ. ಯಾಕೆ ನನಗೊಂದು ಸರ್ವಿಸ್ ಒಂದು ಕ್ಲೈಂಟ್ ಹೋದ್ರೂ ಪರವಾಗಿಲ್ಲ, ನಮ್ಗಳ ರಿಲೇಷನ್ಶಿಪ್ ಅದೇ ಸ್ವಿಚ್ ಆಫ್ ಬಂತು ನಿಮ್ದು ಹೇಳಕ್ಕೆ ಇನ್ಫಾರ್ಮ್ ಮಾಡಕ್ಕೆ ಯಾವ ಥರ ಬರ್ತಾರೆ ನೋಡಿ. ಋಣ ಇದ್ರೆ ಅವ್ರಿಗೆ ರೆಫರ್ ಮಾಡಿದ್ರಂತೆ, ತುಂಬಾ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಹೋಗಿ ಅಂತ ರೆಫರ್ ಮಾಡಿ. ಅದು ಇದರಲ್ಲಿ ಶ್ರವಂತಿ ಆರ್ಕಿಡಲ್ಲಿ ಅದೊಂಥರ ಸ್ಕಿನ್ನು. ಅದು ಸ್ಕಿನ್ನು ಹಿಂಗೆ ಒಳಗಡೆ ಮಸಲ್ಸ್ ಇಲ್ಲ, ಹೊರಗಡೆ ತೆಳು ಲೇಯರ್. ಅವ್ರಿಗೆ ಟೈಟ್ ಮಸಾಜ್ ಕೊಡಬೇಕು.